ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ನವೆಂಬರ್ 14ರಂದು ಪ್ರತಿ ವರ್ಷ ಮಕ್ಕಳ ದಿನವನ್ನ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಅಂತೆಯೇ ಕಲ್ಪತರು ನಾಡಿನ ಹೆಮ್ಮೆಯ ಶ್ರೀ ಗುರುಕುಲ್ ಶಾಲೆಯಲ್ಲಿಯೂ ಸಹ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಈ ಮಕ್ಕಳ ದಿನಾಚರಣೆಯಲ್ಲಿ ಪುಟಾಣಿ ಮಕ್ಕಳು ನೃತ್ಯ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಿಂದೆದ್ದರು. I am very much delighted to welcome today's center of attraction, the core of the program. ಮಕ್ಕಳ ದಿನಾಚರಣೆಯಲ್ಲಿ ಒಂದು ಕಡೆ ಮಕ್ಕಳು ಭಾಗಿಯಾಗಿ ಖುಷಿ ಪಟ್ಟರೆ, ಇತ್ತ ಶ್ರೀ ಗುರುಕುಲ್ ಶಾಲೆಯ ಶಿಕ್ಷಕರು ಸಹ ಮಕ್ಕಳ ದಿನಾಚರಣೆ ಪ್ರಯುಕ್ತ ನೃತ್ಯ ಸೇರಿದಂತೆ ಹಾಡುಗಳನ್ನು ಹಾಡುವ ಮೂಲಕ ಮಕ್ಕಳನ್ನ ರಂಜಿಸಿದ್ರು. ಇಡೀ ಶಾಲೆಯ ವಾತಾವರಣ ಮಕ್ಕಳ ಸಂಭ್ರಮದಿಂದ ಕೂಡಿತ್ತು. ಶ್ರೀ ಗುರುಕುಲ್ ಕೇವಲ ಆಟ ಪಾಠಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಆಚರಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮಕ್ಕಳಲ್ಲಿ ಬಿತ್ತುವ ಕೆಲಸವನ್ನ ಮಾಡುತ್ತಿದೆ. जब से है यार घुमाया छाया बन के है प्यार बुझाया लाया सबने हजार ಗುರುಕುಲ ಚೇರ್ಮನ್ ಮಧು ಜೈನ್ ಮಾತನಾಡಿ, ಮಕ್ಕಳ ದಿನಾಚರಣೆ ಒಂದು ಸಂಭ್ರಮದ ಹಬ್ಬ. ನೆಹರು ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಇಂದಿನ ಮಕ್ಕಳು ಮೊಬೈಲ್ ಮೋಹಕ್ಕೆ ಸಿಲುಕಿ ಶಿಕ್ಷಣದ ಕಡೆ ಗಮನ ಹರಿಸುವುದನ್ನ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಮೊಬೈಲ್ ಮೋಹ ಬಿಟ್ಟು ಪುಸ್ತಕದ ಪ್ರೇಮ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಎಲ್ಲರಿಗೂ ಮೊದಲಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳು ಅಂದರೆ ತೀರ ಮಕ್ಕಳಲ್ಲ, ಮನಸ್ಸಿನಲ್ಲಿ ಇರುವಂಥ ಮಕ್ಕಳಿಗೂ ಈ ಹಬ್ಬ ಆಚರಿಸ್ಕೊಳಕ್ಕೆ ಯೋಗ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ನೆಹರು ಅವರೇನಾದರೂ ಇದ್ದಿದ್ರೆ ಒಂದೇ ಮಾತು ಹೇಳಿರೋರು, ಮಕ್ಕಳು ಮೊಬೈಲಿಂದ ದೂರ ಇರಿ ಅಂತ ಹೇಳ್ತಿರೋರು. ಈಗ ಅಷ್ಟು ಮೊಬೈಲ್ ಅನ್ನೋದು ಅಡಿಕ್ಷನ್ ಅಷ್ಟೊಂದು ಆಗೋಗಿದೆ. ಅವ್ರು ಹೇಗೆ ಕೋರ್ಟಲ್ಲಿ ಅವರು ಕೆಂಪು ರೋಸ್ ಹೂವು ಇಟ್ಕೊಂಡಿದ್ದಾರೋ ಅದ್ರ ಬದಲು ಹೇಳಿರೋರು ಮೊಬೈಲಿಂದ ದೂರ ಇರಿ ಅಂತ. ಈ ಸಂದರ್ಭದಲ್ಲಿ ಒತ್ತಿ ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಮೊಬೈಲ್ನ ಬಿಟ್ಟರೆ ನಿಮ್ಮ ಭವಿಷ್ಯ ರೂಪಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳೋದು ಮೊಬೈಲಿಂದ ದೂರ ಇರಿ. ಧನ್ಯವಾದಗಳು. ಒಟ್ಟಾರೆ ಇಡೀ ಶಾಲೆಯ ವಾತಾವರಣ ಮಕ್ಕಳ ದಿನಾಚರಣೆಯ ಸಂಭ್ರಮದಲ್ಲಿ ಮಿಂದೆದ್ದಿತು. ಶಿಕ್ಷಕರು ಮಕ್ಕಳು ರಂಜಿಸುವುದರ ಜೊತೆಗೆ ಮಕ್ಕಳ ದಿನಾಚರಣೆ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸಿದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.